2024 ಇಸ್ವಿ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಕಾರ ಜಡ್ಜ್ಮೆಂಟ್ ಪ್ರಕಾರ ಕರ್ನಾಟಕ ಸರ್ಕಾರ ಒನ್ ಮ್ಯಾನ್ ಕಮಿಷನ್ ನಾಗಮೋಹನ್ ದಾಸ್ ಜಡ್ಜ್ ಅವ್ರ ಕಮಿಷನ್ ಮಾಡಿತ್ತು. ಅದು ಸರ್ವೆ ಮಾಡಿ ತಮ್ಮ ರಿಪೋರ್ಟ್ ಮುಖ್ಯಮಂತ್ರಿಗೆ ಸಲ್ಲಿಸಲಾಯಿತು. ಆ ಸರ್ವೆ ರಿಪೋರ್ಟ್ ಅದನ್ನು ಪೂರ್ತಿಯಾಗಿ ಗಣಿಸದೆ ಅದನ್ನು ಮಾಡಿಫೈಡ್ ಕ್ಯಾಬಿನೆಟಲ್ಲಿ ಅದನ್ನು ಅಮೆಂಡ್ ಮಾಡಿ 5 ಕ್ಯಾಟಗರಿ ಮಾಡಿದ್ದನ್ನು 3 ಕ್ಯಾಟಗರಿ ಮಾಡಿ ನಮಗೆ ತೊಂದರೆಯಲ್ಲಿ ಹಾಕಿದ್ದಾರೆ. ಮೊದಲು ಕ್ಯಾಟಗರಿ ಗೋವಿ, ಬಂಜಾರ, ಕೊಡ್ಚ, ಕೊರ್ಮ ಸಪ್ರೇಟ್ ಇತ್ತು. ಅದರಲ್ಲಿ 4 ಸಮುದಾಯಕ್ಕೆ 59 ಜಾತಿಗಳನ್ನು ಸೇರಿಸಿ ನಮಗೂ ಅನ್ಯಾಯ ಮಾಡಿದ್ದಾರೆ. 59 ಜಾತಿಗಳನ್ನು ಅನ್ಯಾಯ ಮಾಡಿದ್ದಾರೆ. ಮತ್ತೆ ಆ ನಾಗಮೋಹನ್ ದಾಸ್ ವರದಿಯಲ್ಲಿ ಬಹಳಷ್ಟು ನ್ಯೂನತೆಗಳವ. ದೇರ್ ಆರ್ ಮೆನಿ ಶಾರ್ಟ್ ಕಮಿಂಗ್ಸ್. ಅದು ಕೇವಲ 1 ವರ್ಷದ್ದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ನಮ್ಮ ಕೆಲವು ಜಾತಿ ಮುಂದುವರೆದಿ ಅಂತ ಹೇಳಿ ನಿಲ್ಲಿಸೋ ಪ್ರಯತ್ನ ಮಾಡ್ಯಾರ. ಅದನ್ನು ನಾವು ಎಕ್ಸೆಪ್ಟ್ ಮಾಡಬಾರ್ದು. ನಾಗಮೋಹನ್ ದಾಸ್ ವರದಿ ಅಲ್ಲ, ನಮ್ಮದು ಮಾಧುಸ್ವಾಮಿ ವರದಿ ಎಕ್ಸೆಪ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಒತ್ತಾಯ ಇದೆ. ಸರ್, ಈ ದಿವಸ ನೀವು ಏನು ಮಾಡ್ತಾ ಇದ್ದಾರೆ? ಸುಮಾರು 1 ತಿಂಗಳಾಗೋದೈತೆ ಅಂತ ಪ್ರಶ್ನೆ ಬರ್ತದೆ ಸರ್. ಡೇ 1 ಇಂದ ಇವತ್ತು ವರದಿ ಸಬ್ಮಿಟ್ ಆದಾಗಿಂದ ಇಲ್ಲಿವರೆಗೆ ನಮ್ದೆಲ್ಲ ಎಲ್ಲ ಕಡೆ ಪ್ರೆಸ್ ಮೀಟ್ ಆಗಿದೆ, ಕಾನ್ಫರೆನ್ಸ್ ಆಗಿದೆ, ಆಕ್ಷನ್ ಆಗಿದೆ. ಎಲ್ಲ ಕಡೆಯಿಂದ ಜನರು ಜಾಗೃತಿ ಮಾಡೋ ಪ್ರಯತ್ನ ಆಗ್ತಾ ಇದೆ. ನಾವು ಈಗಾಗಲೇ ಬಹಳಷ್ಟು ಮೆಮೊರಾಂಡಮ್ ಇವತ್ತು ಕರ್ನಾಟಕ ಬಂಜಾರ ಸೇವಾ ಸಂಘ 31 ಜಿಲ್ಲಾದಲ್ಲಿ ಒಂದು 20 ಜಿಲ್ಲಾ ಡಿಸಿಗಳಿಗೆ ಮೆಮೊರಾಂಡಮ್ ಕೊಟ್ಟಾರ. ನಮ್ಮ ಇಲ್ಲಿ ಗುಲ್ಬರ್ಗದಲ್ಲಿ ಕೊಟ್ಟಿದ್ದಾರೆ. ಎಲ್ಲ ತಾಲೂಕುದಲ್ಲಿ ಆಗ್ತಾ ಇದೆ. ತಾವು ಕೂಡ ಇದನ್ನು ಅಪ್ಡೇಟ್ ಮಾಡಿ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕಂತ ನಮ್ಗೆ ವಿನಂತಿ. ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ದು ಸುಪ್ರೀಂ ಕೋರ್ಟ್ ದಸ್ತಾಂಶಗಳು ಸರಿ ಮಾಡಿಲ್ಲ ಅಂತ ಹೇಳಿ ಕೆಲವು ವಾದ ಇದೆ. ಅದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ರಿಪೋರ್ಟ್ ತಗೊಂಡು ಅದರ ಬಗ್ಗೆನೂ ಕಾನೂನು ಪ್ರಕಾರ ಹೋರಾಟ ಮಾಡೋದು. ವರದಿ ಚಲೋ ಮಾಧುಸ್ವಾಮಿ ವರದಿ ಎಕ್ಸೆಪ್ಟ್ ಮಾಡ್ಬೇಕಂತ ನಮ್ದು ಏನ್ ಬೇಡಿಕೆ? ನಮ್ಮ ಬೇಡಿಕೆ ಏನಂದ್ರೆ, ನಮಗೆ ಸುಳ್ಳು ನಮಗೆ 4 ಸಮುದಾಯದವರು ಎಲ್ಲ ಬೆನಿಫಿಟ್ ತಗೋತಾರೆ ಅಂತೇಳಿ ಸುಳ್ಳು ಅದನ್ನ ಸ್ಟ್ಯಾಟಿಸ್ಟಿಕ್ಸ್ ಸುಳ್ಳು ಕಾರಣಂಗೆ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾರೆ. ಕೇವಲ ನಮ್ಮ ಸಮುದಾಯದವರು ಇವತ್ತು ಇನ್ನೂವರೆಗೆ 1976 ಇನ್ನೂವರೆಗೆ ಒಂದು ಡೈರೆಕ್ಟ್ ಐಎಸ್ ಆಫೀಸರ್ ಆಗಿಲ್ಲ, ಯಾವ್ಯಾವ ದೊಡ್ಡ ಆಫೀಸರ್ ಆಗಿಲ್ಲ. ಕೇವಲ 1-2 ವರ್ಷದ ರಿಪೋರ್ಟ್ ತಗೊಂಡು ಇವತ್ತು ಎಲ್ಲರ ಮುಂದೆ ಈ ಲಂಬಾಣಿಯವ್ರು ಭಾಳ ಮುಂದುವರೆದಾರ, ದೇವ ಸಮಾಜದವ್ರು ಭಾಳ ಮುಂದುವರೆದಾರ, ಕೊರ್ಮ ಸಮಾಜದವ್ರು ಮುಂದುವರೆದಾರ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಂಥ ಕೆಲಸ ಮಾಡ್ಯಾರ. ನಿಮ್ಮ ಸಮಾಜದ ವತಿಯಿಂದ ಏನೇನು ಕೈಗೊಳ್ಬೇಕಂತ? ನಮ್ಮ ಸಮಾಜದ ವತಿಯಿಂದ ಏನಪ್ಪ ಅಂತಂದ್ರೆ ನಾವು ಹೇಳ್ತೀವಿ, ಲೆಟ್ 100 ಕ್ರಿಮಿನಲ್ ಎಸ್ಕೇಪ್, 1 ಇನ್ನೋಸೆಂಟ್ ಶುಡ್ ನಾಟ್ ಬಿ ಪನಿಷ್ಡ್. ಕರೆಕ್ಟಾಗಿ ಇದನ್ನ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ಕರೆಕ್ಟ್ ಸ್ಟ್ಯಾಟಿಸ್ಟಿಕ್ ತಗೊಂಡು ಅದ್ರಲ್ಲಿ ನ್ಯೂನತೆಗಳು ಹೇಳಿ ಆ ನ್ಯೂನತೆಗಳು ತೆಗಿಬೇಕು. ನಾವು ಯಾರಿಗೆ ದಾರಿ ಕಡಿಮೆ ಮಾಡಿ ಜಾಸ್ತಿ ಮಾಡಿ ಅಂತ ಹೇಳಲ್ಲ, ನಮ್ದು ತಪ್ಪಲ್ಲಿ ಸಹಿ ಮಾಡ್ಬೇಕಂತ ಹೇಳಿ ನಾವು ಹೇಳ್ತೀವಿ. ಈಗಾಗಲೇ 10ನೇ ತಾರೀಕು ನಾವು ಬೆಂಗಳೂರು ಚಲೋ ಅಂತ ಹೇಳಿ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಅಲೆಮಾರಿ ಜನರು ನಿನ್ನೆ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದ್ರು, ಅಲ್ಲಿ ಅವ್ರು ಬಿಟ್ಟಿದ್ದಾರೆ. ನಾವು ಕೂಡ ಬೆಂಗಳೂರು ಹೋಗಿ ಸರ್ಕಾರದ ರೆಸ್ಪಾನ್ಸ್ ನೋಡಿ ಮುಂದಿನ ನಿರ್ಣಯ ತಗೋತೀವಿ. ರಾಜಕೀಯ ಬಣ್ಣ ರಾಜಕೀಯ ಚಸ್ಮಾ ರಾಜಕೀಯ ನೋಡ್ರಿ, ನಾವು ರಾಜಕೀಯ ಪ್ರಶ್ನೆ ಅಲ್ಲ, ಇದು ಎಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡೋದು. ಕೆಲವು ಅವು ರಾಜಕೀಯ ಚಸ್ಮಾ ಹಾಕಿ ನೋಡ್ತಾ ಹಂಗೆ ಕಾಣಿಸ್ದೇವ್ರಿಗೆ ನಮ್ಮ ಹೊಟ್ಟೆ ಪಾಡಿಗೆ ನಾವು ಮಾಡ್ಲಿಕ್ಕೀವಿ. ನಮ್ಮ ಹೊಟ್ಟೆ ಪಾಡಿಗೆ, ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಗೆ ತೊಂದರೆ ಆಗ್ಬಾರ್ದಂತೇಳಿ ನಾವು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು.